ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ. ನಿಮ್ಮ ಆಸ್ತಿಗೆ ಇ ಖಾತಾ ಪಡೆಯುವುದು ಹೇಗೆ ಎಂಬುದನ್ನು ಈ ವಿಡಿಯೋ ಮೂಲಕ ನೋಡೋಣ. ಹಳೆಯ ಖಾತೆಗಳ ಬದಲಿಗೆ ಡಿಜಿಟಲ್ ಇ ಖಾತಾ ಪಡೆಯುವುದು ಈಗ ಕಡ್ಡಾಯ. ಈ ಸ್ವತ್ತು ಪೋರ್ಟಲ್ ಮೂಲಕ ನಿಮ್ಮ ಆಸ್ತಿಗೆ ಕಾನೂನು ಮಾನ್ಯತೆಯನ್ನು ಪಡೆಯಿರಿ. ಆಸ್ತಿ ಮಾರಾಟ ಮತ್ತು ಬ್ಯಾಂಕ್ ಸಾಲಕ್ಕೆ ಇ ಖಾತಾ ಇಲ್ಲದೆ ಕೆಲಸ ನಡೆಯದು. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ಒಂದು ಸೈಟ್ ಅಥವಾ ಮನೆ ಖರೀದಿಸಿದ್ದೀರಾ. ನಿಮ್ಮ ಬಳಿ ಕ್ರಯಪತ್ರ ಮತ್ತು ಹಳೆಯ ಪಂಚಾಯತ್ ಖಾತೆ ಇದೆ ಎಂದು ನೆಮ್ಮದಿಯಾಗಿದ್ದೀರಾ? ಹಾಗಿದ್ದರೆ ಒಮ್ಮೆ ಎಚ್ಚರ ವಹಿಸಿ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನಿಮ್ಮ ಆಸ್ತಿಗೆ ಕಾನೂನುಬದ್ಧ ಡಿಜಿಟಲ್ ಮಾನ್ಯತೆ ನೀಡುವ ಇ ಖಾತಾ ಇಲ್ಲದಿದ್ದರೆ ಭವಿಷ್ಯದಲ್ಲಿ ಆಸ್ತಿ ಮಾರಾಟ ಮಾಡುವಾಗ ಅಥವಾ ಬ್ಯಾಂಕ್ ಸಾಲ ಪಡೆಯುವಾಗ ದೊಡ್ಡ ತೊಂದರೆ ಎದುರಿಸಬೇಕಾಗಬಹುದು. ಹಳೆಯ ಕೈಬರಹದ ಖಾತೆಗಳು ಇನ್ನು ಮುಂದೆ ನಡೆಯುವುದಿಲ್ಲ. ನಿಮ್ಮ ಆಸ್ತಿಯನ್ನು ಸುರಕ್ಷಿತವಾಗಿರಿಸಲು ಇ ಖಾತಾ ಮಾಡಿಸುವುದು ಹೇಗೆ? ಇಲ್ಲಿದೆ ಸರಳ ಮಾರ್ಗದರ್ಶಿ. ಏನಿದು ಗ್ರಾಮ ಪಂಚಾಯತ್ ಇ ಖಾತಾ? ಇ ಖಾತಾ ಎಂದರೆ ನಿಮ್ಮ ಆಸ್ತಿಯ ಮಾಲೀಕತ್ವ, ವಿಸ್ತೀರ್ಣ, ತೆರಿಗೆ ಪಾವತಿಯ ವಿವರಗಳು ಮತ್ತು ಅಪ್ರೂವಲ್ ಸ್ಥಿತಿಯನ್ನು ಒಳಗೊಂಡ ಆನ್ಲೈನ್ ಡಿಜಿಟಲ್ ದಾಖಲೆ. ಇದನ್ನು ಸರ್ಕಾರದ ಇ ಸ್ವತ್ತು ಪೋರ್ಟಲ್ ಮೂಲಕ ನೀಡಲಾಗುತ್ತದೆ. ಇದು ನಿಮ್ಮ ಆಸ್ತಿಗೆ ಪಕ್ಕಾ ಕಾನೂನುಬದ್ಧ ಮಾನ್ಯತೆಯನ್ನು ನೀಡುತ್ತದೆ. ಯಾರೆಲ್ಲ ಇ ಖಾತಾಕ್ಕೆ ಅರ್ಜಿ ಸಲ್ಲಿಸಬಹುದು? ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವ ಮನೆಗಳು, ಡಿಸಿ ಕನ್ವರ್ಷನ್ ಸೈಟ್ ಆಗಿರುವ ಸೈಟುಗಳು, ರೆವಿನ್ಯೂ ಸೈಟುಗಳು ಮತ್ತು ವಿಲೇಜ್ ಸರ್ವೆ ನಂಬರ್ ಹೊಂದಿರುವ ಪ್ರಾಪರ್ಟಿಗಳು. ಅರ್ಜಿ ಸಲ್ಲಿಸಲು ಬೇಕಾಗುವ ಮುಖ್ಯ ದಾಖಲೆಗಳು. ಇ ಖಾತಾ ಪಡೆಯಲು ಈ ದಾಖಲೆಗಳನ್ನು ಮೊದಲು ಸಿದ್ಧಪಡಿಸಿಕೊಳ್ಳಿ. ಆಸ್ತಿಯ ಕ್ರಯಪತ್ರ. 2. ಕಳೆದ 3 ವರ್ಷಗಳ ಆಸ್ತಿ ತೆರಿಗೆ ಪಾವತಿಸಿದ ರಸೀದಿ. 3. ಡಿಸಿ ಕನ್ವರ್ಷನ್ ಸರ್ಟಿಫಿಕೇಟ್. 4. ಸರ್ವೆ ಮ್ಯಾಪ್ ಅಥವಾ ವಿಲೇಜ್ ಮ್ಯಾಪ್ ಪ್ರತಿ. 5. ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಪ್ರತಿ. 6. ವಿದ್ಯುತ್ ಅಥವಾ ನೀರಿನ ಬಿಲ್. 7. ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್. 8. ಅರ್ಜಿದಾರರ ಪಾಸ್ಪೋರ್ಟ್ ಅಳತೆಯ ಫೋಟೋ. ಇ ಖಾತಾ ಪಡೆಯುವ ಸರಳ ಪ್ರಕ್ರಿಯೆ. ಹಂತ 1. ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುವುದು. ಎಲ್ಲಿ? ಗ್ರಾಮ ಪಂಚಾಯತ್ ಅಥವಾ ಇ-ಗವರ್ನಮೆನ್ಸ್ ಕೇಂದ್ರ. ಹಂತ 2. ಸ್ಥಳ ಪರಿಶೀಲನೆ ಮತ್ತು ದಾಖಲೆಗಳ ತಪಾಸಣೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು PDO. ಹಂತ 3. ಡಿಜಿಟಲ್ ಸಹಿ ಮತ್ತು ಅನುಮೋದನೆ. PDO ಅಥವಾ ಕಾರ್ಯದರ್ಶಿ. ಹಂತ 4. ಇ ಖಾತಾ ಡೌನ್ಲೋಡ್. ಇ ಸ್ವತ್ತು ಅಥವಾ ಸೇವಾ ಸಿಂಧು ಪೋರ್ಟಲ್. ನಿಮ್ಮ ಆಸ್ತಿಯು ಇ ಖಾತಾ ಅಂತಿಮವಾಗಿ ಅನುಮೋದನೆಗೊಳ್ಳಲು 15 ರಿಂದ 30 ದಿನಗಳ ಸಮಯ ಬೇಕಾಗಬಹುದು. ಯಾವುದೇ ಮಧ್ಯವರ್ತಿಗಳ ಮಾತನ್ನು ನಂಬಬೇಡಿ. ನೇರವಾಗಿ ಪಂಚಾಯತ್ ಕಚೇರಿಯನ್ನೇ ಸಂಪರ್ಕಿಸಿ. ಇಲ್ಲದೆ ಆಸ್ತಿ ಮಾರಾಟ ಮಾಡಲು ಸಾಧ್ಯವೇ ಇಲ್ಲ. ಇತ್ತೀಚಿನ ನಿಯಮಗಳ ಪ್ರಕಾರ ಪಂಚಾಯತ್ ವ್ಯಾಪ್ತಿಯ ಆಸ್ತಿಯನ್ನು ನೋಂದಣಿ ಮಾಡಲು ಇ ಖಾತಾ ಕಡ್ಡಾಯವಾಗಿದೆ. ಇ ಖಾತಾ ಇಲ್ಲದಿದ್ದರೆ ಆಸ್ತಿಯ ಮಾರಾಟ ಪ್ರಕ್ರಿಯೆ ನಡೆಯುವುದಿಲ್ಲ. ಪ್ರಶ್ನೆ 2. ಇ ಖಾತಾ ಡೌನ್ಲೋಡ್ ಮಾಡುವುದು ಹೇಗೆ? ನಿಮ್ಮ ಇ ಖಾತಾ ಅನುಮೋದನೆಗೊಂಡ ನಂತರ ನೀವು ಸರ್ಕಾರದ ಅಧಿಕೃತ ಇ ಸ್ವತ್ತು ಪೋರ್ಟಲ್ ಅಥವಾ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇ ಖಾತಾಕ್ಕೆ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಆಸ್ತಿಯ ಕ್ರಯಪತ್ರದಲ್ಲಿರುವ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಒಂದೇ ಆಗಿದೆಯೇ ಎಂದು ಪರಿಶೀಲಿಸಿ. ಹೆಸರಿನಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸವಿದ್ದರೂ ಇ ಖಾತಾ ಅನುಮೋದನೆ ವಿಳಂಬವಾಗಬಹುದು. ವ್ಯತ್ಯಾಸವಿದ್ದರೆ ಅಫಿಡವಿಟ್ ಮೂಲಕ ಅದನ್ನು ಸರಿಪಡಿಸಿಕೊಂಡು ಅರ್ಜಿ ಸಲ್ಲಿಸುವುದು ಉತ್ತಮ. ಇದು ಇ ಖಾತಾಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ನೀಡುವ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.